ಹಾಯ್ ಎವ್ರಿವನ್. ಇವತ್ತಿನ ಕಾನ್ಸೆಪ್ಟ್ ಏನಂತ ಅಂದರೆ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್. ಆಲ್ರೆಡಿ ನಾನು ಇಂಟ್ರೊಡಕ್ಷನ್ ಕೊಟ್ಟಿದ್ದೆ. ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಅಂತ ಅಂದ್ರೇನು, ಅಕೌಂಟಿಂಗ್ ಪ್ರಿನ್ಸಿಪಲ್ಸಲ್ಲಿ ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಆ್ಯಂಡ್ ಅಕೌಂಟಿಂಗ್ ಕನ್ವೆನ್ಷನ್ಸ್ ಬರುತ್ತೆ. ಆ್ಯಂಡ್ ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಆ್ಯಂಡ್ ಕನ್ವೆನ್ಷನಲ್ಲಿ ನಾವು ಒನ್ ಬೈ ಒನ್ ನೋಡ್ತಾ ಹೋಗೋಣ. ಫಸ್ಟ್ ಕಾನ್ಸೆಪ್ಟ್ ಯಾವುದು ಅಂತ ಅಂದರೆ ಮನಿ ಮೆಷರ್ಮೆಂಟ್ ಕಾನ್ಸೆಪ್ಟ್. Money measurement concept. In accounting, only those transactions are recorded which can be expressed in terms of money. All those transactions that cannot be expressed of monetary value are not recorded in the books of accounts. ಅಂತಂದರೆ ಇನ್ ಬಿಸ್ನೆಸ್ಸಲ್ಲಿ ಯಾವುದೇ ಒಂದು ರೆಕಾರ್ಡ್ ಆಗಲಿ ಅಥವಾ ಯಾವುದೇ ಒಂದು ಇವೆಂಟನ್ನು ನಾವು ರೆಕಾರ್ಡ್ ಮಾಡ್ತಾ ಇದ್ದೀವಿ ಅಂತಂದರೆ ಅದೆಲ್ಲವೂ ಕೂಡ ಮನಿ ರಿಲೇಟೆಡೇ ಆಗಿರಬೇಕು. ಸೊ ಇಲ್ಲಿ ಮನಿ ಮೆಷರ್ಮೆಂಟ್ ಕಾನ್ಸೆಪ್ಟ್ ಅಂತಂದರೆ ನಾವು ಬಿಸ್ನೆಸ್ಸಲ್ಲಿ ಎಲ್ಲವನ್ನು ಮನಿಯಲ್ಲೇ ಮೆಷರ್ ಮಾಡ್ತೀವಿ, ಎಲ್ಲವನ್ನು ದುಡ್ಡಿನ ಮೂಲಕನೇ ಮೆಷರ್ ಮಾಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಪರ್ಚೇಸ್, ಅಸೆಟ್ಸ್, ಲಯಬಿಲಿಟೀಸ್, ಈಕ್ವಿಟೀಸ್, ಇನ್ಕಮ್, ಎಕ್ಸ್ಪೆನ್ಸಸ್. ಸೊ ಎಲ್ಲ ಒಂದು ಐಟಮ್ನು ಕೂಡ ಈಗ ಅಸೆಟ್ಸ್ ಎಷ್ಟಿದೆ ಅಂತಂದರೆ ದ ವ್ಯಾಲ್ಯೂ ಅಸೆಟ್ಸ್ ಟೋಟಲ್ 4 lakh, ಲಯಬಿಲಿಟೀಸ್ 4 lakh, ಈಕ್ವಿಟೀಸ್ 2 lakh, ಇನ್ಕಮ್ 1 lakh, ಎಕ್ಸ್ಪೆನ್ಸಸ್ 50,000, ಸೇಲ್ಸ್ 5 lakh. ಸೊ ಎಲ್ಲವನ್ನು ಕೂಡ ನಾವು ಮನಿಯಲ್ಲೇ ಮೆಷರ್ ಮಾಡ್ತಾ ಹೋಗ್ತೀವಿ. ದಿಸ್ ಮೀನ್ಸ್ ಆಲ್ ಟ್ರಾನ್ಸಾಕ್ಷನ್ ಆಫ್ ಬಿಸ್ನೆಸ್ ಆರ್ ರೆಕಾರ್ಡೆಡ್ ಇನ್ ಟರ್ಮ್ಸ್ ಆಫ್ ಮನಿ. ಅಂದರೆ ಮನಿ ರಿಲೇಟೆಡ್ ಇರೋ ಮಾತ್ರ ರೆಕಾರ್ಡ್ಸ್ನೇ ನಾವು ಏನು ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ಎಂಟ್ರಿ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ನಾನ್ ರಿಲೇಟೆಡ್ ಅಂದರೆ ನಾನ್ ಮಾನಿಟರಿ ಟ್ರಾನ್ಸಾಕ್ಷನ್ಸ್ನ ನಾವು ರೆಕಾರ್ಡ್ ಮಾಡೋದಿಲ್ಲ. ಸೊ ಆ ಥರ ಯಾವುದಪ್ಪ ಅಂತಂದರೆ ಎಕ್ಸಾಂಪಲ್ ಐಟಮ್ಸ್ ದಟ್ ಕೆನಾಟ್ ಬಿ ರೆಕಾರ್ಡೆಡ್ ಆಸ್ ಎ ಅಕೌಂಟಿಂಗ್ ಟ್ರಾನ್ಸಾಕ್ಷನ್ಸ್ ಬಿಕಾಸ್ ದೆ ಕೆನಾಟ್ ಬಿ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಮನಿ. ಕೆಲವೊಂದು ಟರ್ಮ್ಸ್ ಆಫ್ ಮನಿನಲ್ಲಿ ನಾವು ಯಾವುದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ವೋ ಅದನ್ನು ನಾವು ರೆಕಾರ್ಡ್ ಮಾಡಲ್ಲ. ಆ ಥರದ್ದು ಯಾವುದಂತ ಅಂದರೆ ಫಾರ್ ಎಕ್ಸಾಂಪಲ್ ಎಂಪ್ಲಾಯಿ ಸ್ಕಿಲ್ ಲೆವೆಲ್, ಎಂಪ್ಲಾಯಿ ವರ್ಕಿಂಗ್ ಕಂಡೀಷನ್, ಪ್ರಾಡಕ್ಟ್ ಡ್ಯೂರಬಿಲಿಟಿ, ದ ಕ್ವಾಲಿಟಿ ಆಫ್ ಕಸ್ಟಮರ್ ಸಪೋರ್ಟ್ ಆರ್ ಫೀಲ್ಡ್ ಸರ್ವಿಸ್, ವರ್ಕಿಂಗ್ ಅಟ್ ಅಟ್ಮಾಸ್ಫಿಯರ್. ಈಗ ಫಾರ್ ಎಕ್ಸಾಂಪಲ್ ಇವನ್ನೆಲ್ಲನೂ ಕೂಡ ನಾವು ಮನೆಯಲ್ಲಿ ಮೆಷರ್ ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ಎಂಪ್ಲಾಯಿಗೆ ಸ್ಯಾಲ್ರಿ ಕೊಡ್ತೀವಿ ಅಂದರೆ ಅದು ಸ್ಯಾಲ್ರಿ ಕೊಟ್ಟಿರೋದನ್ನ ರೆಕಾರ್ಡ್ ಮಾಡ್ತೀವಿ, ದಟ್ ಈಸ್ ಮಾನಿಟರಿ ಟ್ರಾನ್ಸಾಕ್ಷನ್. ಎಂಪ್ಲಾಯಿ ಸ್ಕಿಲ್ ಲೆವೆಲ್ ಯಾವುದು ಅಂತಂದರೆ ದಟ್ ಈಸ್ ನಾನ್ ಮಾನಿಟರಿ ಟ್ರಾನ್ಸಾಕ್ಷನ್. ಈ ರೀತಿ ನಾವು ಬಿಸ್ನೆಸ್ಸಲ್ಲಿ ಎಲ್ಲವನ್ನೂ ಕೂಡ ಮನಿ ಮೆಷರ್ಮೆಂಟ್ ಅಂದರೆ ಮನಿಯಲ್ಲೇ ಮೆಷರ್ ಮಾಡ್ತೀವಿ ಅನ್ನೋದನ್ನು ಮನಿ ಮೆಷರ್ಮೆಂಟ್ ಕಾನ್ಸೆಪ್ಟ್ ಹೇಳ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದಿದೆ ಅಂತ ಅಂದರೆ ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್. ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್ ಅಂತಂದ್ರೇನು ನೋಡೋಣ. ಅಕಾರ್ಡಿಂಗ್ ಟು ದಿಸ್ ಕಾನ್ಸೆಪ್ಟ್, ಬಿಸ್ನೆಸ್ ಈಸ್ ಟ್ರೀಟೆಡ್ ಆಸ್ ಅನ್ ಎಂಟಿಟಿ ಡಿಫ್ರೆಂಟ್ ಫ್ರಮ್ ದ ಓನರ್. ದ ಟ್ರಾನ್ಸಾಕ್ಷನ್ ದಟ್ ಟೇಕ್ ಪ್ಲೇಸ್ ಅಫೆಕ್ಟ್ ದ ಬಿಸ್ನೆಸ್, ನಾಟ್ ದ ಓನರ್. ಫಾರ್ ಎಕ್ಸಾಂಪಲ್ ನಾವು ಬಿಸ್ನೆಸ್ ಈಸ್ ಸಪ್ರೇಟ್ ಆ್ಯಂಡ್ ಪರ್ಸನ್ ಈಸ್ ಸಪ್ರೇಟ್ ಅಂತ ಹೇಳ್ತೀವಿ. ಬಿಸ್ನೆಸ್ ಎಂಟಿಟಿ ಅಂತಂದರೆ ನಾವು ಬಿಸ್ನೆಸ್ನು ಕೂಡ ಒನ್ ಆಫ್ ದ ಆರ್ಟಿಫಿಷಿಯಲ್ ಪರ್ಸನ್ ಅಂತ ಹೇಳ್ತೀವಿ. ಬಿಸ್ನೆಸ್ ಈಸ್ ಆಲ್ಸೋ ಒನ್ ಆಫ್ ದ ಆರ್ಟಿಫಿಷಿಯಲ್ ಪರ್ಸನ್. ಬಿಸ್ನೆಸ್ಗೂ ಕೂಡ ಅಂದರೆ ಆ ಕಂಪ್ನಿ ನೇಮಲ್ಲಿ ಸಪ್ರೇಟ್ ಬುಕ್ಸ್ ಆಫ್ ಅಕೌಂಟ್ಸ್ನ ಮೇಂಟೈನ್ ಮಾಡ್ತೀವಿ. ಇಲ್ಲಿ ಫಾರ್ ಎಕ್ಸಾಂಪಲ್ ರಾಮ್ ಅನ್ನೋ ಪರ್ಸನ್ನು ಅವನು ರಾಮ್ ಲಿಮಿಟೆಡ್ ಅನ್ನೋ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದಾನೆ. ಈಸ್ ರಾಮ್ ಅನ್ನೋ ಪರ್ಸನ್ ಅವನದೇ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದಾನೆ. ಯಾವುದು ಅಂತಂದರೆ ರಾಮ್ ಲಿಮಿಟೆಡ್ ಬಿಸ್ನೆಸ್ ಅಂತ. ಸೊ ಇಲ್ಲಿ ರಾಮ್ ಅನ್ನೋನು ಬಿಸ್ನೆಸ್ಸಲ್ಲಿ ಏನು ದುಡ್ಡನ್ನ ಹಾಕಿದ್ರೆ ಅದು ಬಿಸ್ನೆಸ್ಗೆ ಏನಾಗುತ್ತೆ ಅಂದರೆ ಕ್ಯಾಪಿಟಲ್. ಬಿಸ್ನೆಸ್ ಅಂದರೆ ರಾಮ್ ಲಿಮಿಟೆಡ್ ಬಿಸ್ನೆಸ್ಸು ರಾಮ್ಗೆ ವಾಪಸ್ ಕೊಡಬೇಕು ಕ್ಯಾಪಿಟಲ್ನ. ಸಪೋಸ್ ರಾಮ್ ಏನಾದರೂ ಅವನ ಬಿಸ್ನೆಸ್ಸಿಂದ ದುಡ್ಡನ್ನ ತೊಗೊಂಡಿದ್ದಾನೆ ಅಂತಂದರೆ, ಯಾವುದೋ ಒಂದು ಆ ಬಿಸ್ನೆಸ್ಸಿಂದ ದುಡ್ಡನ್ನು ತೊಗೊಂಡಿದ್ದಾನೆ ಅಂತಂದರೆ ಅದು ಡ್ರಾಯಿಂಗ್ಸ್ ಬಿಸ್ನೆಸ್ಗೆ ಮತ್ತೆ ರಿಟರ್ನ್ ಕೊಡಬೇಕು. ಎ ಕಂಪನಿ ಈಸ್ ಆಲ್ಸೋ ಕಾಲ್ಡ್ ಆರ್ಟಿಫಿಷಿಯಲ್ ಪರ್ಸನ್. ಯಾಕಂದರೆ ಇಲ್ಲಿ ಕಂಪ್ನಿನೂ ಕೂಡ ಆರ್ಟಿಫಿಷಿಯಲ್ ಪರ್ಸನ್ ಅಂತ ಕರಿತೀವಿ. ಇಲ್ಲಿ ರಾಮ್ ಜೊತೆಗೆ ಇನ್ನೂ 3-4 ಜನ ಏನು ಇನ್ವೆಸ್ಟರ್ಸ್ ಇರ್ತಾರೆ, ಅವರು ಕೂಡ ಬಿಸ್ನೆಸ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ. ಈ ರೀತಿ ನಾವು ಕಾನ್ಸೆಪ್ಟನ್ನು ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್ ಅಂತ ಹೇಳ್ತೀವಿ. ಬಿಸ್ನೆಸ್ ಈಸ್ ಡಿಫ್ರೆಂಟ್, ಪರ್ಸನ್ಸ್ ಈಸ್ ಡಿಫ್ರೆಂಟ್. ಇದು ಫಾರ್ ಎಕ್ಸಾಂಪಲ್ ಅವ್ರೇನೇ ಒಂದು ಇನ್ವೆಸ್ಟ್ ಮಾಡಿದ್ರೆ ಅದನ್ನು ಕ್ಯಾಪಿಟಲ್ ಆಗಿ ಕನ್ಸಿಡರ್ ಮಾಡ್ತೀವಿ. ಮತ್ತು ಪರ್ಸನ್ಸ್ ಬಿಸ್ನೆಸ್ಸಿಂದ ಏನೇ ಒಂದು ಪರ್ಸ್ನಲ್ ಯೂಸ್ಗೆ ತೊಗೊಂಡ್ರೆ ಅದನ್ನು ಡ್ರಾವಿಂಗ್ಸ್ ಅಂತ ಕರಿತೀವಿ. ನಾವು ಬುಕ್ಸ್ ಆಫ್ ಅಕೌಂಟ್ಸ್ನ ಪ್ರಿಪೇರ್ ಮಾಡಬೇಕಾದ್ರೆ ಪಾರ್ಟ್ನರ್ಸ್ ಅಕೌಂಟಲ್ಲಿ ಡ್ರಾಯಿಂಗ್ಸು, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸು, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲು, ಈ ರೀತಿ ಎಲ್ಲನೂ ಕೂಡ ನಾವು ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ಫಾರ್ ಎಕ್ಸಾಂಪಲ್ ರಾಮ್ ಬುಕ್ಸ್ನು ಪ್ರಿಪೇರ್ ಮಾಡ್ತೀವಿ. ಆ ಕಂಪನಿ ನೇಮ್ ಯಾವುದು, ರಾಮ್ ಲಿಮಿಟೆಡ್ ಅಂತ ನಾನು ಎಕ್ಸಾಂಪಲ್ಗೆ ತೊಗೊಂಡಿದ್ದೀನಿ. ರಾಮ್ ಲಿಮಿಟೆಡ್ ಬುಕ್ಸ್ ಆಫ್ ಅಕೌಂಟ್ಸ್ನು ಕೂಡ ಪ್ರಿಪೇರ್ ಮಾಡ್ತಾ ಹೋಗ್ತೇವೆ. ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ ಕಂಪ್ನಿಲಿರೋ ಅಸೆಟ್ಸು ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್ ಎರಡಕ್ಕೂ ಕೂಡ ಈಕ್ವಲ್ ಆಗುತ್ತೆ. ಸೊ ಈ ರೀತಿ ಒಂದು ಕಾನ್ಸೆಪ್ಟನ್ನು ನಾವು ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್ ಅಂತ ಕರಿತೀವಿ. ಮತ್ತು ಇದನ್ನು ನಾವು ಬುಕ್ಸ್ ಆಫ್ ಅಕೌಂಟಿಂಗ್ ಮತ್ತು ರೆಕಾರ್ಡಿಂಗ್ನ ಟ್ರಾನ್ಸಾಕ್ಷನ್ಸ್ ಮಾಡುವಾಗ ಈ ಕಾನ್ಸೆಪ್ಟನ್ನು ನಾವು ಫಾಲೋ ಮಾಡಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್
ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್ ನಾವು ಯೂಶಲಾಗಿ ಹೇಳ್ತೀವಿ ಅಕೌಂಟ್ ಇಸ್ ಆನ್ ಆರ್ಟ್ ಆ್ಯಂಡ್ ಸೈನ್ಸ್ ಅಂತ. ಸೈನ್ಸ್ ಅಂತ ಅಂದರೆ ಎವ್ರಿ ಆ್ಯಕ್ಷನ್ಗೂ ರಿಯಾಕ್ಷನ್ ಇದ್ದೇ ಇರುತ್ತೆ. ಅದೇ ಥರ ಸಮಥಿಂಗ್ ಏನೋ ಕೊಡ್ತಾ ಇದ್ದೀವಿ ಅಂತ ಅಂದರೆ ಸಮಥಿಂಗ್ ನಾವು ರಿಸೀವ್ ಮಾಡ್ಕೊಳ್ತಿದ್ದೀವಿ ಅಂತ. ಸೊ ಬಿಸ್ನೆಸ್ಸಲ್ಲಿ ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್ ಅಂತ ಅಂದರೆ ಏನು ಅಂತ ನೋಡೋಣ. ಎವ್ರಿ ಟ್ರಾನ್ಸಾಕ್ಷನ್ ಆರ್ ಇವೆಂಟ್ ಇನ್ ಅಕೌಂಟಿಂಗ್ ರಿಕ್ವೈರ್ಸ್ ಟು ಆಸ್ಪೆಕ್ಟ್ ಟು ಬಿ ರೆಕಾರ್ಡೆಡ್. ಅದು ಯಾವುದಂತಂದರೆ ಗಿವಿಂಗ್ ಆಫ್ ಸರ್ಟೈನ್ ಬೆನಿಫಿಟ್ಸ್ ಮೀನ್ಸ್ ರಿಸೀವಿಂಗ್ ಆಫ್ ಸರ್ಟೈನ್ ಬೆನಿಫಿಟ್ಸ್. ಸೊ ದ ರೆಕಗ್ನೈಸೇಷನ್ ಆಫ್ ದೀಸ್ ಟೂ ಆಸ್ಪೆಕ್ಟ್ಸ್ ಆಫ್ ಎವ್ರಿ ಟ್ರಾನ್ಸಾಕ್ಷನ್ ಈಸ್ ನೋನ್ ಆಸ್ ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್. ಫಾರ್ ಎಕ್ಸಾಂಪಲ್ಗೆ ಇಲ್ಲಿ ಏನಂತಂದರೆ ಎ ಫರ್ಮ್ ಪರ್ಚೇಸ್ ಎ ಗೂಡ್ಸ್ ಫಾರ್ 10,000. ಒಂದು ಫರ್ಮು ಒಂದು ಬಿಸ್ನೆಸ್ಸು ಗೂಡ್ಸ್ನ ಪರ್ಚೇಸ್ ಮಾಡ್ತಾಯಿದೆ. ಪರ್ಚೇಸ್ ಎಷ್ಟಕ್ಕೆ ಮಾಡ್ತಾಯಿದೆ ಅಂತಂದರೆ 10,000. ಸೊ ದಿಸ್ ಟ್ರಾನ್ಸಾಕ್ಷನ್ ಇನ್ವಾಲ್ವ್ಸ್ ಟೂ ಆಸ್ಪೆಕ್ಟ್ಸ್. ಏನಂತಂದರೆ ಒನ್ ಆಸ್ಪೆಕ್ಟ್ ಈಸ್ ರೆಸಿಪ್ಟ್ ಆಫ್ ಗೂಡ್ಸ್ ಆ್ಯಂಡ್ ಅನದರ್ ಆಸ್ಪೆಕ್ಟ್ ಆಫ್ ಪೇಮೆಂಟ್ ಕ್ಯಾಶ್. ನಾವು ನಮ್ಮ ಕಡೆಯಿಂದ ಬಿಸ್ನೆಸ್ಸಿಂದ ಕ್ಯಾಶ್ ಹೋಗ್ತಿದೆ ಮತ್ತು ಬಿಸ್ನೆಸ್ಗೆ ಗೂಡ್ಸು ಬರ್ತಾ ಇದೆ. ಸೊ ಈ ರೀತಿ ಇಲ್ಲಿ ಯಾವುದೇ ಒಂದು ಈಗ ಫಾರ್ ಎಕ್ಸಾಂಪಲ್ ಸೇಲ್ಸ್ ಅಂತ ಅಂದರೆ ನಮಗೆ ದುಡ್ಡು ಬರುತ್ತೆ, ನಮ್ಮಿಂದ ಪ್ರಾಡಕ್ಟು ಹೋಗುತ್ತೆ. ಸೊ ಅದೇ ಥರ ಯಾವುದೇ ಒಂದು ಈಗ ಜರ್ನಲ್ ಎಂಟ್ರಿಲಿ ಕೂಡ ಆಲ್ ಡೆಬಿಟ್ ಆರ್ ಈಕ್ವಲ್ ಟು ಆಲ್ ಕ್ರೆಡಿಟ್. ಸೊ ಎಲ್ಲ ಒಂದು ಪ್ರತಿಯೊಂದು ಟ್ರಾನ್ಸಾಕ್ಷನ್ಸಲ್ಲೂ ಕೂಡ 2 ಎಂಟ್ರೀಸ್ನ ಮಾಡ್ತೀವಿ. ಅದನ್ನು ನಾವು ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್ ಅಂತೀವಿ. ದ ಅಕೌಂಟಿಂಗ್ ಈಕ್ವೇಷನಲ್ಲಿ ಕೂಡ ಅಸೆಟ್ಸ್ ಇಸ್ ಈಕ್ವಲ್ ಟು ಕ್ಯಾಪಿಟಲ್ ಪ್ಲಸ್ ಲಯಬಿಲಿಟಿ. ಕ್ಯಾಪಿಟಲ್ ಅಂತ ಅಂದರೆ ಅಸೆಟ್ ಮೈನಸ್ ಲಯಬಿಲಿಟಿ. ಸೊ ನಾವು ಈ ಒಂದು ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್ನ ಯೂಸ್ ಮಾಡಿ ನಾವು ಯಾವುದೇ ಒಂದು ಟ್ರಾನ್ಸಾಕ್ಷನ್ ಈಗ ಫಾರ್ ಎಕ್ಸಾಂಪಲ್ ಸೇಲ್ಸ್ ಆಗಿರ್ಬೋದು, ಪರ್ಚೇಸ್ ಆಗಿರ್ಬೋದು, ಏನೇ ಒಂದು ಮಾಡಿದ್ರೂ ಕೂಡ ಅಲ್ಲಿ ಯಾವುದೇ ಒಂದು ಇವೆಂಟ್ ಅಥವಾ ಯಾವುದೇ ಒಂದು ಎಂಟ್ರಿಲೂ ಕೂಡ 2 ಕಾನ್ಸೆಪ್ಟ್ ಇರುತ್ತೆ, 2 ಆಸ್ಪೆಕ್ಟ್ ಇರುತ್ತೆ. ಅದನ್ನು ನಾವು ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್ ಅಂತ ಕರಿತೀವಿ. ಆ್ಯಂಡ್ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್. ಏನು ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್ ಅಂತ ಅಂದರೆ ದಿಸ್ ಬಿಸ್ನೆಸ್ ಈಸ್ ವಿವ್ಡ್ ಹ್ಯಾಸ್ ಎ ಗೋಯಿಂಗ್ ಕನ್ಸರ್ನ್ ಆನ್ ದ ಅಸಂಪ್ಷನ್ ದಟ್ ದ ಎಂಟಿಟಿ ವಿಲ್ ಕಂಟಿನ್ಯೂ ಟು ದ ಆಪರೇಟಿಂಗ್ ಫಾರ್ ಎ ಲಾಂಗ್ ಟರ್ಮ್ ಟೈಮ್ ಅನ್ಲೆಸ್ ದೇರ್ ಈಸ್ ಎ ರೀಸನ್ ಟು ದ ಕಾಂಟ್ರರಿ. ಅಂತಂದರೆ ಬಿಸ್ನೆಸ್ಸನ್ನು ನಾವು ಕಂಟಿನ್ಯೂಸ್ ಪ್ರೋಸೆಸ್ ಅಂದರೆ ಬಿಸ್ನೆಸ್ಸು 1 ಇಯರ್ ಅಥವಾ 2 ಇಯರ್ಸ್ ಅಂತ ಮೈಂಡಲ್ಲ. ಇಟ್ ಈಸ್ ಎ ಕಂಟಿನ್ಯೂಸ್ ಪ್ರೋಸೆಸ್. ಅಂದರೆ ಬಿಸ್ನೆಸ್ಸು ಈ ಇಯರ್ ಆದಮೇಲೆ ನೆಕ್ಸ್ಟ್ ಇಯರ್ ಆದಮೇಲೆ ನೆಕ್ಸ್ಟ್ ಇಯರು. ಸೊ ಅಂದರೆ ಒಂದು ವ್ಯಾಲಿಡ್ ರೀಸನ್ ಸಿಗೋ ತನಕ ಲಿಕ್ವಿಡೇಷನ್ ಆಫ್ ಕಂಪನಿ ಮಾಡೋ ತನಕನೂ ಕೂಡ ಈ ಬಿಸ್ನೆಸ್ ಏನು ಮಾಡುತ್ತೆ ಅಂದರೆ ಕಂಟಿನ್ಯೂಸ್ ಪ್ರೋಸೆಸ್. ಸೊ ಅಕಾರ್ಡಿಂಗ್ ಟು ದಿಸ್ ಕಾನ್ಸೆಪ್ಟ್ ದ ಅಸಂಪ್ಷನ್ ಈಸ್ ಮೇಡ್ ದಟ್ ಎವ್ರಿ ಬಿಸ್ನೆಸ್ ಈಸ್ ಕ್ಯಾರಿಡ್ on with a view of continue it for a longer period of time in future and not a liquidate the affairs. ಅಂದರೆ ಯಾವುದೇ ಒಂದು ಬಿಸ್ನೆಸ್ಸು ವೈಂಡ್ ಅಪ್ ಅಥವಾ ಎಂಡ್ ಅಪ್ ಇಲ್ದೇನೆ ಕೂಡ ಬಿಸ್ನೆಸ್ನ ಕಂಟಿನ್ಯೂಸ್ ಪ್ರೋಸೆಸ್ಸಲ್ಲಿ ಮಾಡ್ತಾ ಇರಬೇಕು. ಸೊ ದೇರ್ ಫೋರ್ ಆನ್ ದ ಬೇಸಿಸ್ ಆಫ್ ದ ಅಸಂಪ್ಷನ್ ದಟ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆರ್ ಪ್ರಿಪೇರ್ಡ್ ಆ್ಯಂಡ್ ದ ಫಿಕ್ಸ್ಡ್ ಅಸೆಟ್ ಆರ್ ವ್ಯಾಲ್ಯೂಡ್ ಅಟ್ ಕಾಸ್ಟ್ ಲೆಸ್ ಡಿಪ್ರಿಸಿಯೇಷನ್ ಆ್ಯಂಡ್ ಶೋನ್ ಫಾರ್ ದೇರ್ ಯೂಸ್ ಇನ್ ದ ಬಿಸ್ನೆಸ್. ಅಂದರೆ ಯಾವುದೇ ಒಂದು ಬಿಸ್ನೆಸ್ಸಲ್ಲಿ ಈ ಒಂದು ಕಾನ್ಸೆಪ್ಟಿಂದಾಗಿ ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಅಸೆಟ್ಸ್ ಆಗಿರ್ಬೋದು ಅದಕ್ಕೂ ಕೂಡ ವ್ಯಾಲ್ಯೂ ಚೇಂಜ್ ಆಗ್ತಾ ಹೋಗುತ್ತೆ. ಯಾವ ಥರ ಅಂತಂದರೆ ಒಂದು ಡಿಪ್ರಿಷಿಯೇಷನಿಂದ ಮತ್ತೊಂದು ಅಪ್ರಿಷಿಯೇಷನಿಂದ. ಸೊ ಅದನ್ನು ಕೂಡ ನಾವು ಅಪ್ಲೈ ಮಾಡ್ತಾ ಹೋಗಬೇಕು. ಈಗ ಬುಕ್ ವ್ಯಾಲ್ಯೂ ಮತ್ತು ಮಾರ್ಕೆಟ್ ವ್ಯಾಲ್ಯೂಗೂ ಕೂಡ ಡಿಫ್ರೆನ್ಸ್ ಇರುತ್ತೆ. ಸೊ ಅದರಲ್ಲಿ ನಾವು ಯಾವ ಕಾನ್ಸೆಪ್ಟನ್ನು ಅಪ್ಲೈ ಮಾಡ್ತೀವಿ. ಮತ್ತು ಡಿಪ್ರಿಷಿಯೇಷನಲ್ಲಿ ಸ್ಟ್ರೈಟ್ ಲೈನ್ ಮೆಥಡ್, ಡಿಮಿನಿಷಿಂಗ್ ಬ್ಯಾಲೆನ್ಸ್ ಮೆಥಡ್. ಸೊ ಎಲ್ಲವನ್ನು ಫಾಲೋ ಮಾಡ್ತಾ ನಾವು ಅಂದರೆ ಬಿಸ್ನೆಸ್ ಕಂಟಿನ್ಯೂಸ್ ಪ್ರೋಸೆಸ್. ಇಟ್ ಈಸ್ ನಾಟ್ ಎ ವೈಂಡ್ ಅಪ್ ಆರ್ ಎಂಡ್ ಅಪ್ ಫಾರ್ 1 ಇಯರ್ ಪೀರಿಯಡ್ ಅಥವಾ 2 ಇಯರ್ ಪೀರಿಯಡ್ಗೆ ಅಂತ ಮಾಡಲ್ಲ. ಇಟ್ ಈಸ್ ಎ ಕಂಟಿನ್ಯೂಸ್ ಪ್ರೋಸೆಸ್ ಅಂತ ನಾವು ಬಿಸ್ನೆಸ್ ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟಲ್ಲಿ ನೋಡ್ತೀವಿ. ಅದಾದಮೇಲೆ ನೆಕ್ಸ್ಟ್ ಕಾನ್ಸೆಪ್ಟ್ ಮ್ಯಾಚಿಂಗ್ ಕಾನ್ಸೆಪ್ಟ್. ಮ್ಯಾಚಿಂಗ್ ಕಾನ್ಸೆಪ್ಟ್ ಅಂದ್ರೆ ಏನು ಅಂತಂದರೆ ದ ಮೋಸ್ಟ್ ಇಂಪಾರ್ಟೆಂಟ್ ಆಬ್ಜೆಕ್ಟ್ ಆಫ್ ಎನಿ ಬಿಸ್ನೆಸ್ ಆರ್ಗನೈಸೇಷನ್ ಈಸ್ ಟು ಅರ್ನ್ ಪ್ರಾಫಿಟ್ ಬೈ ಕಂಡಕ್ಟಿಂಗ್ ಬಿಸ್ನೆಸ್ ಎಫಿಷಿಯೆಂಟ್ಲಿ. ಅಂದರೆ ಯಾವುದೇ ಒಂದು ಬಿಸ್ನೆಸ್ನ ಮುಖ್ಯ ಉದ್ದೇಶ ಏನಾಗಿರುತ್ತೆ ಅಂತಂದರೆ ಬಿಸ್ನೆಸ್ಸಲ್ಲಿ ಪ್ರಾಫಿಟ್ನ ಅರ್ನ್ ಮಾಡೋದು. ಟು ಅಸರ್ಟೈನ್ ದ ಪ್ರಾಫಿಟ್ ಆಫ್ ದ ಬಿಸ್ನೆಸ್ ರೆವಿನ್ಯೂ ಹ್ಯಾವ್ ಟು ಬಿ ಮ್ಯಾಚ್ಡ್ ವಿತ್ ಇಟ್ಸ್ ರಿಲೇಟೆಡ್ ಕಾಸ್ಟ್. ಅಂದರೆ ನಮಗೆ ಮ್ಯಾಚಿಂಗ್ ಕಾನ್ಸೆಪ್ಟ್ ಅಂತಂದರೆ ನಾವು ಅಂದರೆ ನಮ್ಮಲ್ಲಿ ಏನು ಐಟಮ್ಸ್ ಇರುತ್ತೋ ಆ ಐಟಮ್ಸ್ ನಮ್ಮ ರೆವಿನ್ಯೂಗೆ ಮ್ಯಾಚ್ ಆಗ್ತಾ ಹೋಗ್ಬೇಕು. ಫಾರ್ ಎಕ್ಸಾಂಪಲ್ ನಾವು ಎಷ್ಟು ಸೇಲ್ಸ್ ಮಾಡಿದ್ದೀವಿ, ಆ ಸೇಲ್ಸಿಂದ ಎಷ್ಟು ಅಮೌಂಟ್ ಬಂದಿದೆ ಅಂದರೆ ನಾವು ಬಿಸ್ನೆಸ್ಸಲ್ಲಿ ಕೂಡ ಎಲ್ಲವನ್ನು ಮ್ಯಾಚ್ ಮಾಡ್ತಾ ಹೋಗ್ತೀವಿ. ಇನ್ ದಿಸ್ ಕಾನ್ಸೆಪ್ಟ್ ದ ನೆಟ್ ಟ್ರೇಡಿಂಗ್ ಪ್ರಾಫಿಟ್ ಆಫ್ ಬಿಸ್ನೆಸ್ ಈಸ್ ಕ್ಯಾಲ್ಕುಲೇಟೆಡ್ ಬೈ ಮ್ಯಾಚಿಂಗ್ ದ ಟೋಟಲ್ ಅಮೌಂಟ್ ಆಫ್ ರೆವಿನ್ಯೂ ಅರ್ನ್ಡ್ ಡ್ಯೂರಿಂಗ್ ಎ ಗಿವನ್ ಪೀರಿಯಡ್ ವಿತ್ ದ ಟೋಟಲ್ ಅಮೌಂಟ್ ಆಫ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಇನ್ ದ same period. The difference between the two amount represent profit or loss as the case be of loss of the business in the ದಟ್ ಅಕೌಂಟಿಂಗ್ ಪೀರಿಯಡ್. ಅಂದರೆ ಮ್ಯಾಚಿಂಗ್ ಕಾನ್ಸೆಪ್ಟ್ ಅಂತಂದರೆ ಫಾರ್ ಎಕ್ಸಾಂಪಲ್ ಈಗ ನಾವು ಕಂಪ್ನಿನಲ್ಲಿ ಇನ್ಕಮ್ ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡಿ ಪ್ರಾಫಿಟ್ ಆಗಿದೆಯಾ ಲಾಸ್ ಆಗಿದೆಯಾ ಅಂತ ಏನು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಅವಾಗ ಏನು ಅಂತಂದರೆ ಪ್ರಾಫಿಟ್ ಅಂತಂದರೆ ಎಲ್ಲ ಇನ್ಕಮಿಂದ ಎಕ್ಸ್ಪೆನ್ಸಸ್ನ ಲೆಸ್ ಮಾಡಿದ್ರೆ ನಮಗೆ ಪ್ರಾಫಿಟ್ ಸಿಗುತ್ತೆ. ಸೊ ಇಲ್ಲಿ ಇನ್ಕಮ್ಮು ಮತ್ತು ಎಕ್ಸ್ಪೆನ್ಸಸ್ಸು
ಒಂದೊಂದು ಟೈಮ್ ಈಕ್ವಲ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಸಮ್ಟೈಮ್ಸ್ ಏನಾಗಿರುತ್ತೆ ಅಂದರೆ ಇನ್ಕಮ್ ಕಮ್ಮಿ ಇದ್ದು ಎಕ್ಸ್ಪೆನ್ಸಸ್ ಜಾಸ್ತಿ ಇದ್ದಾಗ ಲಾಸ್ ಆಗುತ್ತೆ. ಸೊ ಈ ರೀತಿ ನಾವು ಒಂದಕ್ಕೊಂದು ಮ್ಯಾಚ್ ಮಾಡ್ತೀವಿ. ಅಂದರೆ ನಮ್ಗೆ ಏನೇ ಒಂದು ಇನ್ಕಮ್ ಅಥವಾ ರೆವಿನ್ಯೂ ಬಂದಿದ್ರು ಅದಕ್ಕೆ ಆಗಿರೋ ಕಾಸ್ಟ್ ಯಾವುದು, ಅದಕ್ಕೆ ನಾವೇನೇನು ಮೆಟೀರಿಯಲ್ಸ್ನ ಏನೇನು ಐಟಮ್ಸ್ನ ನಾವು ಯೂಸ್ ಮಾಡಿದ್ದೀವಿ ಅನ್ನೋದನ್ನು ಮ್ಯಾಚ್ ಮಾಡ್ತಾ ಹೋಗೋದೆ ಮ್ಯಾಚಿಂಗ್ ಕಾನ್ಸೆಪ್ಟ್. ಆ್ಯಂಡ್ Next concept is accounting period concept. In this concept, when the business will exist for a longer duration, it is necessary to maintain accounts with reference to a convenient period so that the result or ascertained and financial position presented for that period. Usually accounts are prepared for period of 1 year which may be a financial year. ಅಕೌಂಟಿಂಗ್ ಪೀರಿಯಡ್ ಕಾನ್ಸೆಪ್ಟ್ ಅಂತಂದರೆ ಫಾರ್ ಎಕ್ಸಾಂಪಲ್ ನಾವು ಫಸ್ಟು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದಾಗ ಯಾವ ಅಕೌಂಟಿಂಗ್ ಈ ಪೀರಿಯಡ್ನ ಚೂಸ್ ಮಾಡಿರ್ತೀವಿ ಅದನ್ನೇ ಫಾಲೋ ಮಾಡಬೇಕು. ಮತ್ತು ಅಕೌಂಟಿಂಗ್ ಪೀರಿಯಡ್ ಅನ್ನೋದನ್ನು ನಾವು ಯೂಶಲಿ ಅಕೌಂಟಿಂಗ್ ಪೀರಿಯಡ್ ಅಂತಂದರೆ 12 months ಆರ್ 1 yearಗೆ ನಾವು ಕನ್ಸಿಡರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನಾವು ಈ ವರ್ಷ 1 yearಗೆ ಮಾಡಿ ನೆಕ್ಸ್ಟ್ ವರ್ಷ 6 months ಆದರೂ ನೆಕ್ಸ್ಟ್ ವರ್ಷ 1 year ಆದರೆ ನಮಗೆ ಎಕ್ಸಾಕ್ಟ್ ಕಂಪ್ಯಾರಿಸನ್ ಮಾಡೋಕ್ಕೆ ನಮಗೆ ಎಕ್ಸಾಕ್ಟ್ ಕಂಪ್ನಿ ಪ್ರಾಫಿಟ್ ಆಗಲಿ ಕಂಪನಿ ಫೈನಾನ್ಷಿಯಲ್ ಪೊಸಿಷನ್ ಆಗಲಿ ನಮಗೆ ಗೊತ್ತಾಗಲ್ಲ. ಸೊ ಅಕೌಂಟಿಂಗ್ ಪೀರಿಯಡ್ ಅಂತಂದರೆ ನಾವು ಎಕ್ಸಾಕ್ಟ್ ಎಲ್ಲ ಇಯರಲ್ಲೂ ಕೂಡ ಒಂದೇ ಪೀರಿಯಡ್ನ ಫಾಲೋ ಮಾಡ್ತಾ ಹೋಗಬೇಕು. ಅಕೌಂಟಿಂಗ್ ಪೀರಿಯಡ್ ಈಸ್ ಆಫನ್ ರೆಫರ್ಡ್ ಟು ಹ್ಯಾಸ್ ದ ಅಕೌಂಟಿಂಗ್ ಇಯರ್ ಇನ್ ಇಂಗ್ಲೀಷ್ ಕ್ಯಾಲೆಂಡರ್ ಇಯರ್ ಫ್ರಮ್ 1st January to the 31st December. ಅಂದರೆ ನಾವು ಸಮ್ಟೈಮ್ಸ್ ಇಂಗ್ಲೀಷ್ ಅಕಾರ್ಡಿಂಗ್ ಟು ಕ್ಯಾಲೆಂಡರ್ ಇಯರ್ 1st January and 31st Decemberನ ಫಾಲೋ ಮಾಡ್ತೀವಿ. ಅದರ್ವೈಸ್ ಅಕಾರ್ಡಿಂಗ್ ಟು ದ ಫೈನಾನ್ಷಿಯಲ್ ಇಯರ್ ಆಫ್ ದ ಗೌರ್ನಮೆಂಟ್ ಫ್ರಮ್ 1st April to 31st March. ಅದು ಬಿಟ್ಟು ಗೌರ್ನಮೆಂಟ್ ಆಫ್ ಫೈನಾನ್ಷಿಯಲ್ ಇಯರಲ್ಲಿ ಸೊ 1st April ಇಂದ 31st Marchಗೆ ಫಾಲೋ ಮಾಡ್ತೇವೆ. ಇದು ಅಕೌಂಟಿಂಗ್ ಪೀರಿಯಡ್ ಕಾನ್ಸೆಪ್ಟ್ ಮೇಲೆ ನಾವು ಅಕೌಂಟಿಂಗ್ ಇಯರ್ನ ಚೂಸ್ ಮಾಡ್ತಾ ಹೋಗ್ತೀವಿ. ಇದಾದಮೇಲೆ ನೆಕ್ಸ್ಟ್ ಕಾನ್ಸೆಪ್ಟ್ ಏನಂತಂದರೆ ಅಕೌಂಟಿಂಗ್ ಕನ್ವೆನ್ಷನ್ಸ್ ಅಂದರೆ ದಟ್ ಈಸ್ ದ ಕಸ್ಟಮ್ಸ್. ಅದು ಒಂದು ರೂಲ್ ಥರನೇ ನಾವು ಬಿಸ್ನೆಸ್ ಟ್ರಾನ್ಸಾಕ್ಷನ್ಸಲ್ಲಿ ಎಂಟ್ರಿ ಮಾಡುವಾಗ ಅಪ್ಲೈ ಮಾಡ್ತಾ ಹೋಗ್ತೀವಿ. ಫಸ್ಟ್ ಅಕೌಂಟಿಂಗ್ ಕನ್ವೆನ್ಷನಲ್ಲಿ ಫಸ್ಟ್ ಯಾವ್ದು ಬರುತ್ತೆ ಅಂದರೆ ಕನ್ವೆನ್ಷನ್ ಆಫ್ ಕನ್ಸಿಸ್ಟೆನ್ಸಿ ಅಂತಂದರೆ ಏನು ಅಂತ ನೋಡೋಣ. ಕನ್ವೆನ್ಷನ್ ಆಫ್ ಕನ್ಸಿಸ್ಟೆನ್ಸಿ ಇಂಪ್ಲೈಸ್ ದಟ್ ದ ಬೇಸಿಸ್ ಫಾಲೋಡ್ ಇನ್ ಡಿಫ್ರೆಂಟ್ ಅಕೌಂಟಿಂಗ್ ಪೀರಿಯಡ್ ಶುಡ್ ಬಿ ದ ಸೇಮ್. ಅಂದರೆ ಫಸ್ಟ್ ಇಲ್ಲಿ ನಾವೇನು ಅಂತಂದರೆ ಒಂದು ಕನ್ವೆನ್ಷನ್ ಆಫ್ ಕನ್ಸಿಸ್ಟೆನ್ಸಿ ಇಂಪ್ಲೈಸ್ ದಟ್ ದ ಬೇಸಿಸ್ ಫಾಲೋಡ್ ಇನ್ ಎ ಡಿಫ್ರೆಂಟ್ ಅಕೌಂಟಿಂಗ್ ಪೀರಿಯಡ್ ಶುಡ್ ಬಿ ದ ಸೇಮ್. ಅಂದರೆ ಯಾವುದೇ ಒಂದು ಅಕೌಂಟಿಂಗ್ ಇಯರ್ನ ಚೂಸ್ ಮಾಡಿಕೊಂಡ್ರು ಕೂಡ ನಾವು ಒಂದೇ ಅಕೌಂಟಿಂಗ್ ಇಯರ್ನ ಚೂಸ್ ಮಾಡ್ತಾ ಫಾಲೋ ಮಾಡ್ತಾ ಹೋಗಬೇಕು. ಆ್ಯಂಡ್ ಇಟ್ ಈಸ್ ಆಲ್ಸೋ ಸಿಗ್ನಿಫಿಕೆನ್ಸ್ ದಟ್ ದ ಅಕೌಂಟಿಂಗ್ ಪ್ರಾಕ್ಟೀಸ್ ಆ್ಯಂಡ್ ಮೆಥಡ್ ಶುಡ್ ಬಿ ರಿಮೈನ್ ಕನ್ಸಿಸ್ಟ್ ಫ್ರಮ್ ಒನ್ ಅಕೌಂಟಿಂಗ್ ಇಯರ್ ಟು ಅನದರ್ ಅಕೌಂಟಿಂಗ್ ಇಯರ್. ಅಂದರೆ ನಾವು 1 yearಲ್ಲಿ ಏನೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಫಾಲೋ ಮಾಡಿರ್ತೀವಿ ಅದೇ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಕೂಡ ನೆಕ್ಸ್ಟ್ ಇಯರ್ಗೂ ಕೂಡ ಅಪ್ಲೈ ಮಾಡ್ತಾ ಹೋಗಬೇಕು. ಅಂದರೆ it is also significant that the accounting practice and method should be remain consistent from one accounting year to another accounting. 1 year ಇಂದ ಇನ್ನೊಂದು ಇಯರ್ಗೆ ನಾವು ಫಸ್ಟ್ ಇಯರಲ್ಲಿ ಯಾವ್ಯಾವ ಥರ ರೂಲ್ಸು ರೆಗ್ಯುಲೇಷನ್ನು ಯಾವ್ಯಾವ ಕಾನ್ಸೆಪ್ಟ್ ಅಪ್ಲೈ ಮಾಡಿದ್ವಿ ಅದೇ ಕಾನ್ಸೆಪ್ಟ್ ಕೂಡ ಎಲ್ಲ ಇಯರ್ಗೂ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಅದಾದಮೇಲೆ when once a particular method of depreciation is adopted for a particular fixed asset, the same method should be followed for that asset year after year. ಅಂತಂದರೆ ವೆನ್ ದ ಫಾರ್ ಎಕ್ಸಾಂಪಲ್ ಈ ಇಯರ್ ನಾವು ಯಾವುದೋ ಒಂದು ಫಿಕ್ಸ್ಡ್ ಅಸೆಟ್ ಮೇಲೆ ಫಾರ್ ಎಕ್ಸಾಂಪಲ್ ಮಷಿನರಿ ಮೇಲೆ ನಾವು ಸ್ಟ್ರೈಟ್ ಲೈನ್ ಮೆಥಡ್ನ ಕ್ಯಾಲ್ಕುಲೇಷನ್ ಮಾಡಿದ್ವಿ ಡಿಪ್ರಿಷಿಯೇಷನ್ ಅಂದರೆ ನೆಕ್ಸ್ಟ್ ಇಯರ್ಗೂ ಕೂಡ ಸ್ಟ್ರೈಟ್ ಲೈನ್ ಮೆಥಡ್ನೇ ಫಾಲೋ ಮಾಡಬೇಕು. ಅದು ಅಂದರೆ ಎಲ್ಲ ಇಯರ್ಗೂ ಒಂದೇ ರೀತಿಯಾದಂಥ ಮೆಥಡ್ನ ಫಾಲೋ ಮಾಡಬೇಕು. ಈ ಇಯರ್ ಡಿಪ್ರಿಷಿಯೇಷನ್ SLM ಮತ್ತು ನೆಕ್ಸ್ಟ್ ಇಯರ್ಗೆ ಏನು ಡಿಮಿನಿಷಿಂಗ್ ಬ್ಯಾಲೆನ್ಸ್ ಮೆಥಡನ್ನು ಫಾಲೋ ಮಾಡ್ತಿದ್ದೀವಿ ಅಂತಂದರೆ ಅಲ್ಲಿ ನಮಗೆ ಆ ಒಂದು ಕನ್ಸಿಸ್ಟೆನ್ಸಿ ಆ ಒಂದು ಕನ್ವೆನ್ಷನ್ ಆಫ್ ಕನ್ಸಿಸ್ಟೆನ್ಸಿ ಮಿಸ್ ಆಗುತ್ತೆ. ಸೊ ಇಲ್ಲಿ ಅಂತಂದರೆ ಪ್ರಾಪರಾಗಿ ಆ್ಯಂಡ್ ವಿತ್ ಎಫೆಕ್ಟಿವ್ ಆಗಿ ನಾವು ಯಾವುದೇ ಒಂದು ರೆಕಾರ್ಡನ್ನಾಗಲಿ ಯಾವುದೇ ಒಂದು ಟ್ರಾನ್ಸಾಕ್ಷನ್ ಆಗಲಿ ನಾವು ರೆಕಾರ್ಡ್ ಮಾಡ್ತಾ ಹೋಗಬೇಕು. ಅಂದರೆ ಫಸ್ಟ್ ಇಲ್ಲಿ ಯಾವುದೇ ಒಂದು ಅಕೌಂಟಿಂಗ್ ಪೀರಿಯಡ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಮೆಥಡ್ ಅಥವಾ ಪ್ರಾಕ್ಟೀಸ್ನ ಫಾಲೋ ಮಾಡೋರು ಆಗಿರ್ಬೋದು ಅಥವಾ ಫಾರ್ ಎಕ್ಸಾಂಪಲ್ ಡಿಪ್ರಿಷಿಯೇಷನ್ ಅಂತ ತೊಗೊಂಡ್ರೆ ಯಾವ ಡಿಪ್ರಿಷಿಯೇಷನ್ನ ಫಸ್ಟು ಅಡಾಪ್ಟ್ ಮಾಡ್ಕೊಂಡಿರ್ತೀವೋ ಅದನ್ನೇ ಕಂಟಿನ್ಯೂ ಮಾಡ್ತಾ ಹೋಗೋದು. ಅದಾದಮೇಲೆ ನೆಕ್ಸ್ಟು ಕನ್ವೆನ್ಷನ್ ಯಾವುದು ಅಂತಂದರೆ ಕನ್ವೆನ್ಷನ್ ಆಫ್ ಡಿಸ್ಕ್ಲೋಸರ್ಸ್. ಇಲ್ಲಿ ಡಿಸ್ಕ್ಲೋಸರ್ಸ್ ಏನಂತಂದರೆ ಅಂಡರ್ ದ ಕನ್ವೆನ್ಷನ್ ಆಫ್ ಡಿಸ್ಕ್ಲೋಸರ್ ಆಲ್ significant information about the business should be disclosed. The convention implies that the accounting records and statement conform to generally accepted accounting principle. ಅಂತಂದರೆ ಯಾವುದೇ ಒಂದು ಬಿಸ್ನೆಸ್ಸಲ್ಲಿ ಏನೇ ಒಂದು ಇನ್ಫಾರ್ಮೇಷನ್ ಇದ್ರೂ ಕೂಡ
ಅದನ್ನು ಓಪನ್ ಆಗಿ ನಾವು ಡಿಸ್ಕ್ಲೋಸ್ ಮಾಡ್ತಾ ಹೋಗಬೇಕು. ಅದಾದಮೇಲೆ ಇಲ್ಲಿ ಏನೋ ಹೇಳ್ತಾರೆ ಅಂದರೆ, ಅಂಡರ್ ದಿಸ್ ಕನ್ವೆನ್ಷನ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಶುಡ್ ಬಿ ಡಿಸ್ಕ್ಲೋಸ್ಡ್ ಆಸ್ ಮಚ್ ಡೀಟೇಲ್ಸ್ ಆಸ್ ಪಾಸಿಬಲ್. ಏನೇ ಒಂದು ಲಾಸ್ ಆಗಲಿ ಪ್ರಾಫಿಟ್ ಆಗಲಿ ಎಕ್ಸಾಕ್ಟ್ ಫೈನಾನ್ಷಿಯಲ್ ಪೊಸಿಷನ್ ಏನಿದೆ ಇನ್ಕಮ್ ಸ್ಟೇಟ್ಮೆಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟಲ್ಲಿ ಕೂಡ ನಾವು ಪ್ರಾಪರ್ ಇನ್ಫಾರ್ಮೇಷನ್ನ ಡಿಸ್ಕ್ಲೋಸ್ ಮಾಡ್ತಾ ಹೋಗಬೇಕು. ಯಾಕಂತಂದರೆ ಆ ರೀತಿ ಡಿಸ್ಕ್ಲೋಸ್ ಮಾಡೋಕ್ಕೆ ನೆಕ್ಸ್ಟು ಇನ್ವೆಸ್ಟರ್ಗಾಗಿರ್ಬೋದು ಅಥವಾ ಶೇರ್ ಹೋಲ್ಡರ್ಸ್ಗಾಗಿರ್ಬೋದು ಕಂಪ್ನಿ ಫೈನಾನ್ಷಿಯಲ್ ಪೊಸಿಷನ್ ಏನಿದೆ ಅಂತ ಅದ್ರ ಮೇಲೆ ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್ ಈಗ ಕಂಟಿನ್ಯೂಸ್ ಲಾಸಲ್ಲಿ ಹೋಗ್ತಿದೆ ಅಂತ ಅಂದರೆ, ಸೊ ಅಲ್ಲಿ ಕಂಪ್ನಿನ ನಾವು ಪ್ರಾಫಿಟ್ ಸ್ಕೇಲ್ಗೆ ನಾವು ಯಾವ ರೀತಿ ವರ್ಕ್ ಮಾಡಬೇಕು ಅಂತ ಗೊತ್ತಾಗುತ್ತೆ. ಸೊ ಅದೇ ಥರ ಇವಾಗ ಪ್ರಾಫಿಟೇ ಆಗ್ತಿದೆ ಅಂತಂದರೆ ಅಲ್ಲಿ ಇನ್ವೆಸ್ಟರ್ಸು ಶೇರ್ ಹೋಲ್ಡರ್ಸು ಜಾಸ್ತಿ ಆಗ್ತಾ ಹೋಗ್ತಾರೆ. ಕನ್ವೆನ್ಷನ್ ಆಫ್ ಡಿಸ್ಕ್ಲೋಸರ್ ಅಂತಂದರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆ್ಯಂಡ್ ಕಂಪನಿ ಪೊಸಿಷನ್ ಏನಿದೆ ಅದನ್ನು ಪ್ರಾಪರಾಗಿ ನಾವು ಡಿಸ್ಕ್ಲೋಸ್ ಮಾಡ್ತಾ ಹೋಗಬೇಕು. ಅದಾದಮೇಲೆ ನೆಕ್ಸ್ಟು ಕನ್ವೆನ್ಷನ್ ಆಫ್ ಕನ್ಸರ್ವೇಷನ್. ಅದಾದಮೇಲೆ ಕನ್ವೆನ್ಷನ್ ಆಫ್ ಕನ್ಸರ್ವೇಷನ್ ಅಂತಂದರೆ, ಕನ್ವೆನ್ಷನ್ ಆಫ್ ಕನ್ಸರ್ವೇಷನ್ ರೆಫರ್ಸ್ ಟು ದ ಅಕೌಂಟಿಂಗ್ ರೆಕಾರ್ಡ್ಸ್ ಆ್ಯಂಡ್ ಇನ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ಬಿಸ್ನೆಸ್ ಆಲ್ ದ ಪ್ರಾಸ್ಪೆಕ್ಟಿವ್ ಲಾಸಸ್ ರಿಸ್ಕ್ ಆ್ಯಂಡ್ ಅನ್ಸರ್ಟನಿಟೀಸ್ ಶುಡ್ ಬಿ ಟೇಕನ್ ನೋಟ್ ಆ್ಯಂಡ್ ದ ಪ್ರೊವೈಡೆಡ್ ಬಟ್ ದ ಪ್ರಾಸ್ಪೆಕ್ಟಿವ್ ಪ್ರಾಫಿಟ್ ಶುಡ್ ಬಿ ಇಗ್ನೋರ್ಡ್. such transaction related to the provision for doubtful debts, provision for discount and debtors etc. ಈಗ ಕಂಪ್ನಿನಲ್ಲಿ ಕೆಲವೊಂದು ಟೈಮ್ ಏನಾಗುತ್ತೆ ಅಂತಂದರೆ ಲಾಸ್ ಆಗುತ್ತೆ, ರಿಸ್ಕ್ ಆಗುತ್ತೆ, ಅನ್ಸರ್ಟೈನಿಟಿ ಆಗುತ್ತೆ, ಮತ್ತು ಕೆಲವೊಂದು ಬ್ಯಾಡ್ ಡೇಟ್ಸು, ಡೌಟ್ಫುಲ್ ಡೇಟ್ಸು ಈ ಥರ ಎಲ್ಲ ಇನ್ಕರ್ಡ್ ಆಗ್ತಾ ಹೋಗುತ್ತೆ. ಸೊ ಅದ್ರ ಮೇಲೂ ಕೂಡ ನಾವು ಅದೆಲ್ಲ ಏನಂತಂದರೆ ಪ್ರಾಸ್ಪೆಕ್ಟಿವ್ ಲಾಸಸ್ ಆಫ್ ರಿಸ್ಕ್ ಆ್ಯಂಡ್ ಅನ್ಸರ್ಟನಿಟಿ ಶುಡ್ ಬಿ ಟೇಕನ್ ನೋಟ್ ಆಫ್ ಆ್ಯಂಡ್ ಪ್ರೊವೈಡೆಡ್ ಬಟ್ ಪ್ರಾಸ್ಪೆಕ್ಟಿವ್ ಪ್ರಾಫಿಟ್ ಶುಡ್ ಬಿ ಇಗ್ನೋರ್ಡ್. ಸೊ ಇದನ್ನು ನಾವು ಕನ್ವೆನ್ಷನ್ ಆಫ್ ಕನ್ಸರ್ವೇಷನಲ್ಲಿ ನೋಡ್ತಾ ಹೋಗ್ತೀವಿ. ಅದಾದಮೇಲೆ ಲಾಸ್ಟ್ ಏನಂತ ಹೇಳುತ್ತೆ ಅಂದರೆ ಕನ್ವೆನ್ಷನ್ ಆಫ್ ಮೆಟೀರಿಯಾಲಿಟಿ ಅಂತಂದರೆ ಅಕಾರ್ಡಿಂಗ್ ಟು ದಿಸ್ ಕನ್ವೆನ್ಷನ್ ಓನ್ಲಿ ದ ಸಿಗ್ನಿಫಿಕೆಂಟ್ ಇನ್ಫಾರ್ಮೇಷನ್ ವಿಚ್ ಈಸ್ ಮೆಟೀರಿಯಲ್ ಇನ್ ನೇಚರ್ ಈಸ್ ಡಿಸ್ಕ್ಲೋಸ್ಡ್ ಇನ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸಲ್ಲಿ ಯಾವುದು ತುಂಬ ಇಂಪಾರ್ಟೆಂಟ್ ಆಗುತ್ತೋ, ಯಾವುದು ಮೆಟೀರಿಯಲ್ ಮತ್ತು ಯಾವುದು ಮಾನಿಟರಿ ಟ್ರಾನ್ಸಾಕ್ಷನ್ಸ್ ಆಗಿರುತ್ತೋ ಅದನ್ನು ಮಾತ್ರ ಡಿಸ್ಕ್ಲೋಸ್ ಮಾಡಬೇಕು. ಅನ್ನೆಸೆಸರಿ ನಾವು ಬೇರೆ ಇನ್ಫಾರ್ಮೇಷನ್ ಎಲ್ಲ ಫುಲ್ಫಿಲ್ ಮಾಡ್ತಾ ಹೋಗಬಾರ್ದು. ಹೌಎವರ್ ಕೀಪಿಂಗ್ ದ ಕನ್ವೆನ್ಷನ್ ಆಫ್ ಮೆಟೀರಿಯಲ್ ಇನ್ ವೀವ್ ಅನ್ಇಂಪಾರ್ಟೆಂಟ್ ಐಟಮ್ಸ್ ಆರ್ ನಾಟ್ ಟು ಡಿಸ್ಕ್ಲೋಸ್ಡ್ ಸೆಪರೇಟ್ಲಿ ಆ್ಯಂಡ್ ಆರ್ ಮರ್ಜ್ಡ್ ವಿತ್ ದ ಅದರ್ ಐಟಮ್. ಅಂದರೆ ಅನ್ಇಂಪಾರ್ಟೆಂಟ್ ಅಥವಾ ಯಾವುದು ತುಂಬ ಇಂಪಾರ್ಟೆಂಟ್ ಅಲ್ಲ ಆ ಥರ ಒಂದು ಟ್ರಾನ್ಸಾಕ್ಷನ್ಸ್ ಆಗಲಿ ಇವೆಂಟನ್ನೇ ಆಗಲಿ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸಲ್ಲಿ ತೋರಿಸ್ತಾ ಹೋಗಬಾರ್ದು. ಯಾಕೆಂತಂದರೆ ಕಂಪ್ಲೀಟಾಗಿ ಮಾನಿಟರಿ ಟ್ರಾನ್ಸಾಕ್ಷನ್ಸ್ ಏನು ಕಂಪ್ಲೀಟ್ ಮಾನಿಟರಿ ರಿಲೇಟೆಡ್ ಇರುತ್ತೋ ಆ ಥರ ಒಂದು ಇವೆಂಟ್ ಮತ್ತು ಟ್ರಾನ್ಸಾಕ್ಷನ್ ಎಂಟ್ರಿನೇ ಕೂಡ ನಾವು ಕನ್ಸಿಡರ್ ಮಾಡ್ತಾ ಹೋಗಬೇಕು. ಇಲ್ಲಿ ನಾನ್ ಮಾನಿಟರಿ ಟ್ರಾನ್ಸಾಕ್ಷನ್ಸ್ಗೆ ನಾವು ಅಷ್ಟೊಂದು ಒತ್ತು ಕೊಡಬಾರ್ದು ಅಂತ ಈ ಕಾನ್ಸೆಪ್ಟ್ ಹೇಳ್ತಾ ಹೋಗುತ್ತೆ. ದಿಸ್ ಈಸ್ ದ ಕನ್ವೆನ್ಷನ್ ಆಫ್ ಮೆಟೀರಿಯಾಲಿಟಿ. ಈ ಒಂದು ಅಕೌಂಟಿಂಗ್ ಕಾನ್ಸೆಪ್ಟ್ ಆ್ಯಂಡ್ ಕನ್ವೆನ್ಷನ್ಸ್ ನಿಮಗೆ ಅರ್ಥ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು.